ಸಂಕ್ರಮಣ ಅನ್ನುವಂಥದ್ದು ಈ ತುಳುನಾಡಿನಲ್ಲಿ ಏನು ದೈವಗಳಿಗೆ ತಿಂಗಳ ಕೊಡುವಂಥ ಆಚರಣೆಗಳೇನಿದೆ ಅದನ್ನು ಕೂಡ ಕೊಡಬಾರ್ದು ಅನ್ನುವಂಥ ಒಂದು ನಿಷೇಧವನ್ನು ನಿರ್ಬಂಧವನ್ನು ಅಲ್ಲಿರುವಂಥ ವಿಶೇಷ ಆರ್ಥಿಕ ವಲಯದ ಆ ಕಂಪನಿ ಏನಿದೆ ಅವರು ವಿಧಿಸಿರುವಂಥದ್ದು ಇದೀಗ ಬಹಳ ವಿವಾದಕ್ಕೆ ಕಾರಣ ಆಗಿರುವಂಥದ್ದು, ಬಹಳ ಚರ್ಚೆಗೆ ಕೂಡ ಕಾರಣ ಆಗಿರುವಂಥದ್ದು. ಹಾಗಾದರೆ ನಿಜಕ್ಕೂ ಕೂಡ ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ಸ್ವತಃ ಆ ಒಂದು ಗುತ್ತಿನ ಆ ಮನೆ ಏನಿದೆ ಅದೆಲ್ಲ ಒಂದಷ್ಟು ಪ್ರಮುಖರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರಿಗ ಯಾವಾಗ ಈ ಒಂದು ಜಾಗಕ್ಕೂ ವಿಶೇಷತೆ ಏನು ಮತ್ತು ಅಲ್ಲಿ ಇರುವಂಥ ದೈವ ಮತ್ತು ದೈವದ ಕಾರಣಿಕದ ಬಗ್ಗೆ ಮಾತನಾಡ್ತಾ ಹೋದರೆ ಏನು ಹೇಳಿ? ಈ ಜಾಗದ ವಿಶೇಷ ಅಂತ ಹೇಳಿದರೆ ತುಳುನಾಡಿನಲ್ಲಿ ಎಲ್ಲ ಕಡೆಗಳಲ್ಲಿ ದೈವಗಳನ್ನು ನಂಬುವಂಥದ್ದು ಸಹಜವೇ. ಆದರೆ ಕೆಲವೊಂದು ಕಡೆಗಳಲ್ಲಿ ವಿಶೇಷವಾದಂತಹ ಒಂದು ವ್ಯವಸ್ಥೆಗಳಿರುವ ಕಾರಣ ಅಥವಾ ದೈವದ ಕಾರಣಿಕ ಇರುವ ಕಾರಣ ಅಲ್ಲಿಗೆ ಒಂದು ಬೇರೆ ರೀತಿಯಂಥ ಗೌರವ ಇದೆ. ಅದೇ ರೀತಿಯ ಗೌರವ ಈ ನೆಲ್ಲಿದಡಿ ಕ್ಷೇತ್ರಕ್ಕೂ ಕೂಡ ಸಲ್ತದೆ. ಯಾಕೆಂತ ಹೇಳಿದರೆ ಅಲ್ಲಿರುವಂತಹ ಕಂತೇರಿ ಧೂಮಾವತಿ ಮತ್ತು ಅಲ್ಲಿರುವಂತಹ ಒಂದು ತೀರ್ಥಭಾವಿ ಮತ್ತು ಅಲ್ಲಿಯ ಗಂಧ, ಧೂಮಾವತಿಯ ಗಂಧ, ಇದಕ್ಕೊಂದು ವಿಶೇಷವಾದ ಸ್ಥಾನಮಾನ ಇದ್ದು ತುಳುನಾಡಿನಲ್ಲಿ ಎಲ್ಲೇ ಕೂಡ ವಿಷಜಂತು ಕಚ್ಚಿ ಏನಾದರೂ ಸಮಸ್ಯೆಗಳು ಉಂಟಾದ ಸಂದರ್ಭದಲ್ಲಿ ಅಲ್ಲಿಯ ಗಂಧ ಮತ್ತು ನೀರಿನಿಂದಾಗಿ ಅದಕ್ಕೆ ಔಷಧಿಯನ್ನು ಮಾಡಬಹುದು. ವಿಷಕ್ಕೆ ವೈದ್ಯನಾಥ ನೆಲ್ಲಿದಡಿಯ ದೈವ ಅಂತ ಹೇಳಿ ಬಂದಂಥ ಒಂದು ಪ್ರತೀತಿ ಇದೆ. ಬಜಪ್ಪೆ ಗ್ರಾಮದಲ್ಲಿರುವಂಥ ಎಲ್ಲ ಮನೆತನಗಳು, ಎಲ್ಲ ಮನೆಗಳು ಕೂಡ ಖಾಲಿಯಾದರೂ ಕೂಡ ಅಲ್ಲಿನ ದೈವದ ಒಂದು ವಾಕ್ಯ, ನಾನು ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ ಅಂತ ಹೇಳಿರುವಂಥ ಒಂದು ವಾಕ್ಯ, ಅದನ್ನು ನೆಲ್ಲಿದಡಿ ಮನೆತನದವರು ಪರಿಪಾಲನೆ ಮಾಡಿಕೊಂಡು ಬಂದಂಥ ರೀತಿ ಇವತ್ತಿನವರೆಗೂ 2006ರಿಂದ ಈಗ 2025ರವರೆಗೂ ಕೂಡ ಅಲ್ಲಿಯ ಸ್ಥಾನಮಾನವನ್ನು ಯಾರಿಂದಲೂ ಆಚೆ ಈಚೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೊಂದು ಏನೋ ವಿಶೇಷತೆ ಇದೆ ಅನ್ನೋದು ಸಹಜವೇ. ಆ ವಿಶೇಷತೆಗೆ ಗೌರವ ಕೊಟ್ಟು ಸರಕಾರ ಇರಬಹುದು, SEZ ಇರಬಹುದು, ಏನೇ ಇರಬಹುದು, ಆ ಸ್ಥಳಕ್ಕೆ ಇರುವಂತಹ ಗೌರವವನ್ನು ಉಳಿಸುವಲ್ಲಿ ನೆಲ್ಲಿದಡಿಯವರ ಏನು ಕಾರ್ಯಕ್ರಮಗಳಿದೆ, ವಾರ್ಷಿಕ ಕಾರ್ಯಕ್ರಮಗಳೇನಿದೆ, ಮನೆತನದಲ್ಲಿ ನಡೆದು ಬರುವಂತಹ ಬೇರೆ ಬೇರೆ ರೀತಿಯ ಚೌತಿ ಇರಬಹುದು, ದೀಪಾವಳಿ ಇರಬಹುದು, ವಾರ್ಷಿಕ ಚಾವಡಿ ನೇಮ ಇರಬಹುದು, ತಿಂಗಳ ಸಂಕ್ರಮಣ ಇರಬಹುದು, ಅಥವಾ ಬೇರೆ ಇನ್ನೂ ಉಳಿದ ಯಾವಾಗ ಈ ಒಂದು ಜಾಗಕ್ಕೂ ವಿಶೇಷತೆ ಏನು ಮತ್ತು ಅಲ್ಲಿ ಇರುವಂಥ ದೈವ ಮತ್ತು ದೈವದ ಕಾರಣಿಕದ ಬಗ್ಗೆ ಮಾತನಾಡ್ತಾ ಹೋದರೆ ಏನು ಹೇಳಿ? ಈ ಜಾಗದ ವಿಶೇಷ ಅಂತ ಹೇಳಿದರೆ ತುಳುನಾಡಿನಲ್ಲಿ ಎಲ್ಲ ಕಡೆಗಳಲ್ಲಿ ದೈವಗಳನ್ನು ನಂಬುವಂಥದ್ದು ಸಹಜವೇ. ಆದರೆ ಕೆಲವೊಂದು ಕಡೆಗಳಲ್ಲಿ ವಿಶೇಷವಾದಂತಹ ಒಂದು ವ್ಯವಸ್ಥೆಗಳಿರುವ ಕಾರಣ ಅಥವಾ ದೈವದ ಕಾರಣಿಕ ಇರುವ ಕಾರಣ ಅಲ್ಲಿಗೆ ಒಂದು ಬೇರೆ ರೀತಿಯಂಥ ಗೌರವ ಇದೆ. ಅದೇ ರೀತಿಯ ಗೌರವ ಈ ನೆಲ್ಲಿದಡಿ ಕ್ಷೇತ್ರಕ್ಕೂ ಕೂಡ ಸಲ್ತದೆ. ಯಾಕೆಂತ ಹೇಳಿದರೆ ಅಲ್ಲಿರುವಂತಹ ಕಂತೇರಿ ಧೂಮಾವತಿ ಮತ್ತು ಅಲ್ಲಿರುವಂತಹ ಒಂದು ತೀರ್ಥಭಾವಿ ಮತ್ತು ಅಲ್ಲಿಯ ಗಂಧ, ಧೂಮಾವತಿಯ ಗಂಧ, ಇದಕ್ಕೊಂದು ವಿಶೇಷವಾದ ಸ್ಥಾನಮಾನ ಇದ್ದು ತುಳುನಾಡಿನಲ್ಲಿ ಎಲ್ಲೇ ಕೂಡ ವಿಷಜಂತು ಕಚ್ಚಿ ಏನಾದರೂ ಸಮಸ್ಯೆಗಳು ಉಂಟಾದ ಸಂದರ್ಭದಲ್ಲಿ ಅಲ್ಲಿಯ ಗಂಧ ಮತ್ತು ನೀರಿನಿಂದಾಗಿ ಅದಕ್ಕೆ ಔಷಧಿಯನ್ನು ಮಾಡಬಹುದು. ವಿಷಕ್ಕೆ ವೈದ್ಯನಾಥ ನೆಲ್ಲಿದಡಿಯ ದೈವ ಅಂತ ಹೇಳಿ ಬಂದಂಥ ಒಂದು ಪ್ರತೀತಿ ಇದೆ. ಬಜಪ್ಪೆ ಗ್ರಾಮದಲ್ಲಿರುವಂಥ ಎಲ್ಲ ಮನೆತನಗಳು, ಎಲ್ಲ ಮನೆಗಳು ಕೂಡ ಖಾಲಿಯಾದರೂ ಕೂಡ ಅಲ್ಲಿನ ದೈವದ ಒಂದು ವಾಕ್ಯ, ನಾನು ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ ಅಂತ ಹೇಳಿರುವಂಥ ಒಂದು ವಾಕ್ಯ, ಅದನ್ನು ನೆಲ್ಲಿದಡಿ ಮನೆತನದವರು ಪರಿಪಾಲನೆ ಮಾಡಿಕೊಂಡು ಬಂದಂಥ ರೀತಿ ಇವತ್ತಿನವರೆಗೂ 2006ರಿಂದ ಈಗ 2025ರವರೆಗೂ ಕೂಡ ಅಲ್ಲಿಯ ಸ್ಥಾನಮಾನವನ್ನು ಯಾರಿಂದಲೂ ಆಚೆ ಈಚೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೊಂದು ಏನೋ ವಿಶೇಷತೆ ಇದೆ ಅನ್ನೋದು ಸಹಜವೇ. ಆ ವಿಶೇಷತೆಗೆ ಗೌರವ ಕೊಟ್ಟು ಸರಕಾರ ಇರಬಹುದು, SEZ ಇರಬಹುದು, ಏನೇ ಇರಬಹುದು, ಆ ಸ್ಥಳಕ್ಕೆ ಇರುವಂತಹ ಗೌರವವನ್ನು ಉಳಿಸುವಲ್ಲಿ ನೆಲ್ಲಿದಡಿಯವರ ಏನು ಕಾರ್ಯಕ್ರಮಗಳಿದೆ, ವಾರ್ಷಿಕ ಕಾರ್ಯಕ್ರಮಗಳೇನಿದೆ, ಮನೆತನದಲ್ಲಿ ನಡೆದು ಬರುವಂತಹ ಬೇರೆ ಬೇರೆ ರೀತಿಯ ಚೌತಿ ಇರಬಹುದು, ದೀಪಾವಳಿ ಇರಬಹುದು, ವಾರ್ಷಿಕ ಚಾವಡಿ ನೇಮ ಇರಬಹುದು, ತಿಂಗಳ ಸಂಕ್ರಮಣ ಇರಬಹುದು, ಅಥವಾ ಬೇರೆ ಇನ್ನೂ ಉಳಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.